ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಕಸಿನ್ಸ್ ಎಲ್ಲ ಸೇರಿ ಹೋಗ್ತಾ ಇರೋದು ಶಿವಗಂಗೆ ಬೆಟ್ಟಕ್ಕೆ. ರಾತ್ರಿ ನಾವೆಲ್ಲ ಮಲಗಿರೋದು 1:30ಗೆ ಮಲಗಿರೋದು, ಎದ್ದಿರೋದು 3 ಗಂಟೆಗೆ. ನಿಜವಾಗ್ಲೂ ನಂದಿಬ್ಬರು ತಮ್ಮಂದಿರು ನಿದ್ದೆನೇ ಮಾಡಿಲ್ಲ. ನಾವು ಇವಾಗ 1 ಅವರಲ್ಲಿ ನಿದ್ದೆ ಮಾಡಿ ಇವಾಗ ಶಿವಗಂಗೆ ಬೆಟ್ಟಕ್ಕೆ ಹೊರಡ್ತಾ ಇದ್ದೀವಿ. ರಾತ್ರಿ ಎಲ್ಲ ಫುಲ್ಲು ಹಾವಳಿ ಕೊಟ್ಟಿದ್ದಾರೆ, ಸಖತ್ ಮಜಾ ಮಾಡಿ ಇವಾಗ ನಾವು ಶಿವಗಂಗೆ ಬೆಟ್ಟಕ್ಕೆ ಹೊರಡ್ತಾ ಇದ್ದೀವಿ. ಇವಾಗ ಟೈಮ್ ಎಷ್ಟು ಅಂತಂದರೆ ಆಲ್ಮೋಸ್ಟ್ 4:15. ಇವಾಗ ಹೊರಡ್ತೀವಿ. ಬನ್ನಿ ವ್ಯೂ ಹೇಗಿರುತ್ತೆ ಅಂತ ತೋರಿಸ್ತೀವಿ. ನಾವೆಲ್ಲರೂ ಸ್ವಲ್ಪ ಬೇಗ ರೆಡಿಯಾಗಿ, ಅಂದರೆ ಒಂದು 4:15 ಬೆಳಗಿನ ಜಾವ 4:15ಗೆ ರೆಡಿಯಾಗಿ ಎಲ್ಲರೂ ಮನೆ ಬಿಟ್ವಿ. ಹೋಗುವಾಗಂತೂ ತುಂಬ ಚಳಿ ಆಗ್ತಿತ್ತು. ಯಾರಾದರೂ ಹೋಗೋರು ಇದ್ದರೆ ಜಾಕೆಟ್ಸ್ ಮತ್ತು ಹೆಲ್ಮೆಟ್ಸ್ನ ವೇರ್ ಮಾಡ್ಕೊಂಡು ಹೋಗಿ ಆ್ಯಂಡ್ ಶೂಸ್ ವೇರ್ ಮಾಡಿ. ಟ್ರೆಕ್ಕಿಂಗ್ ಮಾಡಬೇಕಾದ್ರೆ ಶೂಸ್ ಇರಲೇಬೇಕು, ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ಆ್ಯಂಡ್ ಈ ದೇವಸ್ಥಾನ ಇರೋದು ದಾಬಸ್ಪೇಟೆಯಲ್ಲಿ, ಇದು ಬೆಂಗಳೂರು ನಾರ್ತಲ್ಲಿ ಬರುತ್ತೆ. ನಾವು ಯಾವುದೇ ಟ್ರೆಕ್ಕಿಂಗ್ ಹೋಗ್ಬೇಕಾದ್ರೂ ಬೆಳಗಿನ ಜಾವ ಬೇಗ ಬಿಟ್ಟರೆ ಒಳ್ಳೆಯದು ಅಂತ ಅನಿಸುತ್ತೆ. ಆ್ಯಂಡ್ ಇಲ್ಲಿ ಟ್ರೆಕ್ಕಿಂಗಿಗೆ ಎಂಟ್ರಿ ಫೀಸ್ ಇಲ್ಲ, ಅದೊಂದು ನಮಗೆ ಸಮಾಧಾನ ಆಯಿತು. ಫಸ್ಟು ನಾವು ಲಾಸ್ಟ್ ಟೈಮು ಕೈವಾರ ಬೆಟ್ಟಕ್ಕೆ ಹೋದಾಗ ಎಂಟ್ರಿ ಫೀಸ್ ಇಟ್ಟಿದ್ರು, ಅದಂತೂ ನಮಗೆ ಗೊತ್ತಿಲ್ದಂಗೆ ಹೋಗಿದ್ದು ನಮ್ಗೆ ಸಖತ್ ಬೇಜಾರಾಯಿತು. ಆದರೆ ಈ ಸತಿ ಆ ಥರ ತಪ್ಪು ನಾವು ಮಾಡಲಿಲ್ಲ. ಹಲೋ ಎಲ್ರಿಗೂ ನಮಸ್ಕಾರ. ಇವಾಗ ನಾವು ಬಂದಿದ್ದೀವಿ ಶಿವಗಂಗೆ ಬೆಟ್ಟಕ್ಕೆ. ಆಲ್ರೆಡಿ ಟೈಮ್ ಎಷ್ಟಾಗಿದೆ ಅಂತಂದರೆ 5:45. ನಮ್ಮ ಪ್ಲ್ಯಾನ್ ಪ್ರಕಾರ ನಾವು 5:45ಕ್ಕೆ ಇಲ್ಲಿ ಎಂಟ್ರೆನ್ಸಲ್ಲಿದ್ದೀವಿ. ಇವಾಗ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಬೇಕು. ಗೊತ್ತಿಲ್ಲ ನಮ್ಮ ಸ್ಟ್ರೆಂತ್ ಎಷ್ಟಿದೆ ಅಂತ ಇವಾಗ ಗೊತ್ತಾಗುತ್ತೆ. ಬನ್ನಿ ಬೆಟ್ಟ ಹತ್ತಕ್ಕೆ ಹೋಗೋಣ. ಇದು ಎಂಟ್ರೆನ್ಸು ಕಾಣಿಸ್ತಾ ಇದೆ. ಬೆಳಗ್ಗೆ ಇಡ್ಲಿ ಮತ್ತು ರೈಸ್ ತಿಂದು ಸ್ಟಾರ್ಟ್ ಮಾಡಿದ್ದೀವಿ ಜರ್ನಿ. ಬನ್ನಿ ಹೋಗೋಣ. ಜೂನ್ದಲ್ಲಿ ಬರೀ ಇವೇ ಆಗೋಗೋದು. ಚಿಂಟು, ಅಯ್ಯೋ ಅಪ್ಪ, ಹೆಂಗೋ ಅನ್ಕೊಂಡಿದ್ದ ಟೈಮಿಗೆ ಬಂದ್ವಿ ನಾವು. ಅಷ್ಟು ನಮಸ್ಕಾರ ಮಾಡಿಕೊಂಡು ಗಂಗಾಧರೇಶ್ವರ ಸ್ವಾಮಿ ದೇವಾಲಯ. ಹೊಡಿಲೇಬೇಕಾ ಕಾಯ ಈ ಕಡೆ ಬೇಕಾ ನಿಮಿಷ. ತಾವ ನಿಮ್ಮ ಫೋನ ನಂಗೆ ಇಟ್ಕೊಳಕ್ ಸತ್ತಿ ಇಲ್ಲ. ಸುಸ್ತಾಗೋಯ್ತಾ? ಯಾಕೆ ಬಾ, ನೀವು ಒಂದೇ ಸತಿ ಹತ್ಬಾರ್ದು, ನಿಧಾನಕ್ಕೆ ಹತ್ಬೇಕು. ಗಡಿಯಾರದ ಗಣಪತಿ ಇದೆ. ಎಷ್ಟು ಗಂಟೆ ಮತ್ತೆ ಗಡಿಯಾರದ ಗಣಪತಿಲಿ ನಾವು ಬೆಟ್ಟ ಸ್ಟಾರ್ಟಿಂಗಲ್ಲಿ ಹತ್ತುವಾಗ ನಮಗೆ ಮೊದಲು ಸಿಕ್ಕಿತ್ತೆ ದೇವಸ್ಥಾನ, ಅದೇ ಗಂಗಾಧರೇಶ್ವರಂದು. ಅಲ್ಲಿ ಸ್ವಲ್ಪ ದರ್ಶನ ಮಾಡಿಕೊಂಡು ಆಮೇಲೆ ನೆಕ್ಸ್ಟು ಟ್ರೆಕ್ಕಿಂಗ್ ಮಾಡೋಣ ಅಂತಂದ್ಬಿಟ್ಟು ವಾಪಸ್ ಅಲ್ಲಿಂದ ರಿಟರ್ನ್ ಬಂದ್ವಿ. ಅಲ್ಲಿ ವೀಡಿಯೋ ಮಾಡೋಂಗಿರಲಿಲ್ಲ, ಆದರೂ ನಾನು ವೀಡಿಯೋ ಮಾಡಿಕೊಂಡೆ. ಅದನ್ನು ಏನಕ್ಕೆ ಅಂತಂದರೆ ನಿಮಗೆಲ್ಲ ತೋರಿಸ್ಬೇಕು ಅಂತಂದ್ಬಿಟ್ಟು ಅದ್ರದ್ದು ವೀಡಿಯೋ ಮಾಡಿದೆ. ನೋಡಿ ಬಂದರು ಎಲ್ಲರೂ. ನಾವು ಯಾವಾಗಾದರೂ ಇಲ್ಲಿ ಬಂದಿದ್ದೀವಿ ಜೊತೆಲಿ. ಇಲ್ಲಿ ಬನ್ನಿ ಬೆಳಕಿಗಾದ್ರು ನೋಡಿ. ನಾವಿವತ್ತು ಕಸಿನ್ಸ್ ಎಲ್ಲ ಬಂದಿದ್ದೀವಿ. ಫಸ್ಟ್ ಟೈಮ್ ಟ್ರಿಪ್ ಪ್ಲ್ಯಾನ್ ಮಾಡಿರೋದು. ಇವಾಗ ಎಲ್ಲ ಎದುರು ಸಾಕ್ಬಿಟ್ರು ಪಾಪ. ಎದ್ರಕೊಂಡ್ರ ಸಂಧ್ಯಾ ಭಯಂಕರ ಗಾಯ. ಬೆದ್ರ ಬಿಚ್ಚ ಹೋಗಿದ್ದಾರೆ ಇಬ್ರು. ತಕೀಶು ಕಲೆಗಳು ಇಲ್ಲ ಕಾಣಿಸ್ತಾ ಇಲ್ಲ ಕಲೆಗಳು. ಬೆಳಗಿನ ಜಾವ ಚಂದ್ರ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಗೊತ್ತಾ. ಆ್ಯಂಡ್ ತಂಪ ಗಾಳಿ ಬೀಸ್ತಾ ಇತ್ತು. ನಿಜವಾಗ್ಲೂ ಏನೋ ಒಂಥರ ನಮ್ಮ ಮನಸ್ಸಿಗೆ ನೆಮ್ಮದಿ ಆ್ಯಂಡ್ ಖುಷಿ ಆಗ್ತಿತ್ತು. ಆ್ಯಂಡ್ ಬೆಟ್ಟ ಹತ್ತುವಾಗ ಫುಲ್ಲು ಕತ್ಲೆ ಇತ್ತು. ನಾವು ಎಲ್ಲಿ ಎಡವು ಬೀಳ್ತೀವೋ ಅನ್ನೋದೇ ಸ್ವಲ್ಪ ಭಯ ಆಗ್ತಿತ್ತು ನನಗಂತೂ. ಆದರೂ ಹತ್ತಿದ್ವಿ, ಬಿಡಲಿಲ್ಲ. ಇವಾಗ ಎಷ್ಟು ಟೈಮ್ ಗೊತ್ತಾ? ಇವಾಗ 6:15. ಆಲ್ರೆಡಿ ನಾವು ಬೆಟ್ಟ ಹತ್ತಾ ಇದ್ದೀವಿ. ಇಷ್ಟೊತ್ತಲ್ಲಿ ಲೈಫಲ್ಲಿ ಫಸ್ಟ್ ಟೈಮ್ ಇಷ್ಟು ಬೇಗ ಬೆಟ್ಟ ಹತ್ತುತ್ತಾ ಇರೋದು. ಏನು ಕಾಣಿಸ್ತಾ ಇಲ್ಲ. ತಿರುಪತಿ ಬೆಟ್ಟ ಅದು ಬಿಡ್ರಿ, ಲಿಸ್ಟಲ್ಲಿ ಬೇಡ. ಇದು ಬಕೆಟ್ ಲಿಸ್ಟಿಗೆ ಹಾಕಿದ್ವಿ. ಅಲ್ಲಿ ಹೆಂಗೆ ಕೂತಾವೆ ಆ್ಯಕ್ಚುಲಿ ಅಷ್ಟೇನು ಸುಸ್ತಾಗಲ್ಲ. ನನ್ನ ತಂಗಿಗೆ ಸ್ಟ್ರೆಂತ್ ಇಲ್ಲ ಅಷ್ಟೇ ಅಲ್ವೇನೆ. ಆಲ್ರೆಡಿ ನೋಡಿ ಸತ್ತಣ ಆಗ್ಬಿಟ್ಟಿದ್ದಾರೆ. ಟ್ರಿಪ್ಗೆ ಹೋಗಿ ಅಭ್ಯಾಸ ಆದರೆ ನನ್ನ ಫ್ರೆಂಡ್ಸ್ ಬೆಟ್ಟ ಹತ್ತಕ್ಕಾಗತ್ತು. ಸ್ಟ್ರೆಂತ್ ಇರಬೇಕು, ಸ್ಟಾಮಿನಾ ಇರಬೇಕು. ಅವಾಗವಾಗ ಓಡಾಡ್ತಾ ಇರಬೇಕು. ಅದಕ್ಕೆ
ಇವಳು ಓಡಾಡಲ್ಲ ಅದಾಗಲ್ಲ ಅಷ್ಟೇ. ನಾನು ಹುಡುಗ ನೋಡಿ ಎಷ್ಟು ಬೇಗ ಆಗ್ತದೆ. ಏನೋ ತಲೆಗೆ ಹಾಕ್ಬಾರ್ದು ಶೂಟ್ಸ್. ಈ ಬೆಟ್ಟ ಮೀನ್ ಸಿ ಲೆವೆಲಿಂದ ಆಲ್ಮೋಸ್ಟ್ 4500 ಫೀಟ್ ಇದೆ, ಅಂದರೆ 4500 ಅಡಿ ಇದೆ. ನೀವೇನಾರು ಟ್ರೆಕ್ಕಿಂಗ್ ಮಾಡ್ತೀರಾ ಅಂತಂದರೆ ಒಂದು ಸೈಡ್ಗೆ 6 ಕಿಲೋಮೀಟ್ರ್ ಟ್ರೆಕ್ ಆಗುತ್ತೆ. ಬಟ್ ಟ್ರೆಕ್ಕಿಂಗ್ ಅಂತೂ ನನಗೆ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತು, ಅಂದರೆ ನನ್ನ ತಂಗಿಗಂತೂ ಇನ್ನೂ ಕಷ್ಟ ಅಂತ ಅನ್ನಿಸ್ತು. ಇಳಿಬೇಕಾದ್ರೆ ಓಕೆ ಆರಾಮಾಗಿ ಇಳಿದ್ವಿ, ಬಟ್ ಹತ್ತುವಾಗ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತು ನಮಗೆ. ಗಾಯತ್ರಿಗೆ ಏನಾದ್ರು ಮೊಬೈಲ್ ಕೊಟ್ಟರೆ ಫ್ರೆಂಡ್ಸ್ ವೀಡಿಯೋ ಮಾಡಂತ ಯಪ್ಪ, ಅದ್ರಲ್ಲಿ ವೀಡಿಯೋನೇ ನಾವಿರಲ್ಲ, ಅದು ಬಿಟ್ಟರೆ ಎಲ್ಲ ಇರುತ್ತೆ. ನಮ್ಮನ್ನು ಬಿಟ್ಟು ನೆಲ ಇರುತ್ತೆ ಅದರಲ್ಲಿ. ತಟಾಡ್ತಾವಳು ಗಾಯ. ನೀನು 10 ಮಿನಿಟ್ಸ್ ಅಷ್ಟೇ ಕಡೆ ಸಂಧ್ಯಾ. ಇವಾಗ ಮೊಳಕಲ್ ತೀರ್ಥ ಹತ್ರ ಬಂದ ಸಂಧ್ಯಾ ಅವರು ನೀವು ಯಾರೇ ಹೋದ್ರೂ ಹೋಗ್ತಾ ನೀರಿನ ಬಾಟ್ಲ್ ಕ್ಯಾರಿ ಮಾಡಿ. ಅಟ್ಲೀಸ್ಟ್ ಎಷ್ಟಾಗಿಲ್ಲ ಅಂತಂದ್ರೂ ಒಂದು ಬಾಟಲ್ ಆದರೂ ಕ್ಯಾರಿ ಮಾಡಿ. ಏನಕ್ಕೆ ಅಂತಂದರೆ ಹೋಗ್ತಾ ಹೋಗ್ತಾ ನೀರಿನ ರೇಟ್ ತುಂಬ ಕಾಸ್ಟ್ಲಿ ಇರುತ್ತೆ. ಏನಕ್ಕೆ ಅಂದರೆ ಅವರು ಕೆಳಗಡೆಯಿಂದ ಅಷ್ಟು ದೂರ ಬೆಟ್ಟನ ಹತ್ಕೊಂಡು ತೊಗೊಬಂದು ಇಟ್ಕೋತಾರಲ್ವ, ಅದಕ್ಕೆ ರೇಟ್ ಜಾಸ್ತಿ ಇರುತ್ತೆ. ನಾನಂತೂ ಬೇಗ ಹೋಗ್ತೀನಿ ಫ್ರೆಂಡ್ಸ್, ಇವರಂತೂ ನಿಜವಾಗ್ಲೂ ಬರಲ್ಲ. ನೋಡಿ ಬೆಟ್ಟ ಬೇಗ ಬೇಗ ಹೋದರೆ ಫಾಗ್ ಇರುತ್ತೆ, ಇವರು ಬೇಗ ಬರಲ್ಲ. ನನ್ನ ತಂಗಿ ನನಗೆ ಬೈತಾ ಇದ್ದಾಳೆ. ಆ್ಯಕ್ಚುಲಿ ಇಲ್ಲಿಗೆ ನಾವು ಬಂದು ಆಲ್ಮೋಸ್ಟ್ ಆಲ್ ಒಂದು ಹೆಂಗಿಲ್ಲಿ ಆಲ್ಮೋಸ್ಟ್ ಆಲ್ ಒಂದು 10 ವರ್ಷ ಆಗಿತ್ತೇನಪ್ಪ. 10 ವರ್ಷ ಆದಮೇಲೆ ಇಲ್ಲಿಗೆ ಬಂದಿದ್ದೀವಿ. ಪ್ಲ್ಯಾನ್ ಇದ್ದಿದ್ದು ನಾನು ನಮ್ಮ ಬಾವ ಅವರೆಲ್ಲ ಬರಬೇಕು ಅಂತ. ನಮಗೇನು ಇನ್ನೊಂದು ಆಶ್ಚರ್ಯ ಅಂತಂದರೆ, ನಾವು ಬೆಟ್ಟ ಹತ್ತುವಾಗ ಈ 2 ನಾಯಿಗಳು ನಮ್ಮ ಜೊತೆನೇ ಬೆಟ್ಟ ಹತ್ತಿದ್ವು. ಒಂದು 10-15 ನಿಮಿಷ ಅಂತೂ ನಮ್ಮ ಜೊತೆನೇ ಬಂದವು. ಅದು ನಮಗೇನೋ ಒಂಥರ ಪಾಸಿಟಿವ್ ವೈಬ್ಸ್ ಬಂತು. ಅದಾದಮೇಲೆ ಶಿವಲಿಂಗ ಸಿಕ್ತು. ಶಿವಲಿಂಗದ ಹತ್ರನೇ ನಾಯಿಗಳು ಸಿಕ್ಕಿದ್ದು ನಮಗೂ. ನನಗೆ ಶಿವಪ್ಪ ಅಂದರೆ ಸಖತ್ ಇಷ್ಟ. ಏನೋ ಒಂಥರ ನನಗೆ ಈ ಥರ ಶ್ವಾನಗಳು ನಮ್ಮ ಜೊತೆ ಬಂದರೆ ನನಗೇನೋ ಒಂಥರ ಪಾಸಿಟಿವ್ ವೈಬ್ ಥರ ಫೀಲ್ ಆಗುತ್ತೆ. ಯಾರೋ ನಮ್ಮ ಜೊತೆ ನಿಂತಿದ್ದಾರೆ ಅಂತ ಅನಿಸುತ್ತೆ ಯಾವಾಗಲೂ. ಆ್ಯಕ್ಚುಲಿ ಬೆಟ್ಟ ಹತ್ತಿದ್ರೆ ನಮ್ಮ ಸ್ಟ್ರೆಂತ್ ಏನು ಅಂತ ನಮ್ಗೆ ಗೊತ್ತಾಗುತ್ತೆ ಅಲ್ವಾ. ನಾನು ಸ್ವಲ್ಪ ವೀಕ್ ಇಲ್ಲ ಅಂತ ಅನಿಸ್ತಾ ಇದೆ ಇವಾಗ. ಏನಕ್ಕೆ ಅಂತಂದರೆ ಅಷ್ಟು ಸುಸ್ತಾಗ್ತಾಯಿಲ್ಲ. ಸ್ಟಾರ್ಟಿಂಗ್ ಹೆವಿ ಟಯರ್ಡ್ ಆಗ್ತಿತ್ತು ನನಗೆ, ಬಟ್ ಇವಾಗ ಸ್ವಲ್ಪ ಸ್ಟ್ರಾಂಗ್ ಆಗಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಬೆಟ್ಟ ಹತ್ತಿದ್ರೆ ಸ್ಟ್ರೆಂತ್ ಏನೋ ಅಂತ ಗೊತ್ತಾಗುತ್ತೆ. ಆವಾಗಲೇ ನಾನು ಹೇಳ್ತಿದ್ದಂಗೆ ಇಲ್ಲಿಗೆ ನಾವು ಬಂದು ಆಲ್ಮೋಸ್ಟ್ ಆಲ್ ಒಂದು 12 ವರ್ಷ ಆಗಿತ್ತು. 12 ವರ್ಷದಲ್ಲಿ ಇವಾಗ ಬಂದಿದ್ದೀವಿ. ನೀವುಗಳು ಅಷ್ಟೇ ಬೆಟ್ಟ ಹತ್ತುವಾಗ ಲೈಫ್ ಇನ್ ಕೇಸ್ ಟ್ರೆಕ್ಕಿಂಗ್ ಅದು ಇದು ಅಂತ ಬಂದರೆ ಏನು ಯೂಸ್ ಅಂದರೆ ಮೈಂಡ್ ರಿಲೀಫ್ ಆಗುತ್ತೆ ಫಸ್ಟ್ ಆಫ್ ಆಲ್, ಫಸ್ಟ್ ಥಿಂಗು. ಇನ್ನೊಂದು ಬಾಡಿಗೆ ಎಕ್ಸಸೈಸ್ ಆದಂಗೆ ಆಗುತ್ತೆ. ನಾವು ಈ ಕಂಪ್ನಿಯಲ್ಲಿ ಕೆಲಸ ಮಾಡೋದ್ರಿಂದ ಕೂತು ಅಟ್ಲೀಸ್ಟ್ ಸ್ವಲ್ಪ ಟ್ರೆಕ್ ಮಾಡ್ದಂಗೆ ಆಗುತ್ತೆ. ಇದು ಆ್ಯಕ್ಚುಲಿ ಹೆಲ್ತ್ಗೂ ಒಳ್ಳೆಯದು. ಹಾಗಂತ ಒಂದೇ ಸತಿ ಹತ್ತಿದ್ರೆ ಒಳ್ಳೇದು ಅಂತಲ್ಲ. ಹೌದು, ಒಂದು ವಾರಕ್ಕೆ ಒಂದು ಸತಿ ಅಟ್ಲೀಸ್ಟ್ ಟ್ರೆಕ್ ಮಾಡಬೇಕು, ಇಲ್ಲ ಎಲ್ಲರೂ ಓಡಾಡಬೇಕು. ಸಂಡೇ ಆಗಿದ ತಕ್ಷಣ ಮನೇಲೇ ಕೂತ್ಕೊಂಡ್ರೆ ಏನೂ ಯೂಸ್ ಇಲ್ಲ. ನೋಡಿ ಹೆಂಗಿದೆ ವ್ಯೂ, ಇನ್ನೂ ಇಷ್ಟಿದೆ. ನನ್ನ ತಂಗಿ ಏನಂತಿದ್ದಾಳೆ ಅಂತಂದರೆ, ವಾರಕ್ಕೊಂದ್ಸತಿ ಟ್ರೆಕ್ ಮಾಡಿಕೊಂಡು ವರ್ಷಕ್ಕೊಂದು ಗೋಡೆ ಫೋಟೋ ಹಾಕ್ಸ್ಕೋಬೇಕು. ನಮ್ಮ ತಮ್ಮಂದಿರು ಮಿಸ್ ಆಗ್ಬಿಟ್ಟಿದ್ದಾರೆ ಫ್ರೆಂಡ್ಸ್ ಅವರು. ನನ್ನ ತಮ್ಮ ಎಲ್ಲಿದೆಯಾ ಅಂದರೆ ಸುಂಕುದಕಟ್ಟೆಯಲ್ಲಿ ಇದ್ದೀನಕ್ಕ ಅಂತವನು. ಆನೆ ನಡೆದಿದ್ದೇ ದಾರಿ ಅಲ್ಲ, ನಾವು ನಡೆದಿದ್ದೇ ದಾರಿ. ಸುಸ್ತಾಗೋಗಿದೆ ಅಪ್ಪ. ನೋಡಿ ಇಲ್ಲಿ ಸನ್ರೈಸ್ ಯಾವ ಥರ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು. ಇಲ್ಲಿ ಇದು ನಾವು ನೋಡಬೇಕು ಅಂದರೆ ಇವಾಗ ಬೇಗ ಹೋಗಬೇಕು, ಇಲ್ಲಾಂದರೆ ನಮಗೆ ಸನ್ರೈಸ್ ಕಾಣಿಸಲ್ಲ.
ಏನೋ ಒಂಥರ ಎಲ್ಲರೂ ಹಲ್ಲಿದ್ದಾರೆ. ಒಬ್ಬಳೇ ಹತ್ತುತ್ತಾ ಇದ್ದೀನಿ, ಸುಸ್ತಾಗ್ತಾ ಇದೆ. ಯಾಕೋ ಸ್ಟ್ರೆಂತ್ ಬಂದ್ಬಿಟ್ಟಿದೆ ಅನ್ಸುತ್ತೆ ಇವತ್ತು ಹತ್ತಕ್ಕೆ. ಎಲ್ಲರೂ ಐತೆ ಮತ್ತೆ ಅದೇ ಬಟ್ಟೆ ಹಾಕೋ ಬಂದಲ್ಲ ಅವನು. ಅಪ್ಪ ನಾವ್ ಎಲ್ಲಿ ಬಂದಿದೀವಿ ಅಂತ ಗೊತ್ತಾಗ್ಬಿಟ್ರೆ ಹಿಂದೆ ಪಾತಾಳ ಅಪ್ಪಿ. ಸುಸ್ತಾಯ್ತು ಚಿಂಟು, ಎಲ್ಲ ಹೋಗಿದ್ರಿ? ಏ ಡವ್ ಮಾಡ್ಬೇಡ, ನೀರಿದ್ರೆ ಕೊಡಕ. ನೀರ್ ಯಾವ್ದೇ ಕಾಡೋದು ಇಲ್ಲ ಕಡಪ್. ಎಲ್ಲಿ ಬಂದಿರೋದು ಗೊತ್ತಾ? ಮೆಡೆ ಒಳಗೆ ಜಾಗ ಮಾಡ್ಕೊಂಡ್ ಬಂದಿರೋದು. ಈ ಮಂಗ್ ಮುಂಡದ್ ಮಾತಿಗೆ ಆಗ್ಬಿಟ್ಟು. ಯಾರು ನಿಕ್ಕಿ ಮಾತಾ? ಬಾಯಿ ಮುಚ್ಕೊಂಡು ಕರೆಕ್ಟಾಗಿ ಬಂದಿದ್ರೆ ಆಗ್ತಿತ್ತು. ಕರ್ಕೊಂಡ್ತೀನಿ, ಬೇಗ ಹತ್ಬಿಡ್ಬೋದು ಅನ್ಕೊಂಡ್ ಕರ್ಕೊಂಡ್ ಹೋಗಿದ್ದು. ಅಪ್ಪ ನೀರ್ ಸಿಕ್ಕೋರು ನೀರ್ ತಗೋಬೇಕು. ಟಾಟಾ ಮಾಡ್ಬಿಟ್ಟ ಕಡೆ ಇಲ್ಲಿಂದ ನೋಡ್ರಿ. ಇದು ನೋಡಿ ಯಾವ್ದೇ ಕಾಡು ಗೊತ್ತಲ್ಲ ಕಣ್ರು. ಇಲ್ಲ ಭಗವಂತನೇ, ಹೋಗ್ಬಿಡ್ತೀವಿ ಅಂತ ಕಾಣಿಸುತ್ತೆ. ಹೋಗ್ಬಿಡ್ತೀವಿ ಅಂತ ಕಾಣಿಸುತ್ತೆ. ಇಟ್ಸ್ ಓಕೆ ಟು ಟೇಕ್ ರಿಸ್ಕ್. ಕಿಶು, ರಿಸ್ಕ್ ಮೇಕ್ಸ್ ರಿಚ್. ನೀನೆಲ್ವ ಹೇಳಿದ? ಫೈನಲಿ ರೀಚ್ ಆದೆ ಅಷ್ಟೇ. ಅವ್ರೆಲ್ಲ ಬರ್ತಿದ್ದಾರೆ. ಮೂಗಲ್ಲಿ ಸುರಿತಾ ಇದೆ. ವೀವು ಮೇಲ್ಗಡೆ ಹೋದಾಗ ನಿಜವಾಗ್ಲೂ ನಾವು ಎಷ್ಟು ಕಷ್ಟಪಟ್ಟು ಬೆಟ್ಟ ಹತ್ತೀವಲ್ಲ, ಆ ಒಂದು ವೀವ್ ನೋಡಿದ್ರೆ ಸಾಕು, ನಿಜವಾಗ್ಲೂ ಆ ಬೆಟ್ಟ ಹತ್ತಿರೋ ಪೇಯ್ನ್ ಎಲ್ಲ ರಿಲೀಫ್ ಆಗೋಗುತ್ತೆ. ಆ್ಯಂಡ್ ಮೇಲೆ ಎಷ್ಟು ಗಾಳಿ ಇತ್ತು ಅಂತಂದರೆ ನಿಜವಾಗ್ಲೂ ನಾವು ಒಂದು ಫೋಟೋನೂ ನಂದು ಕರೆಕ್ಟಾಗಿ ಬಂದಿಲ್ಲ. ಎಲ್ಲ ಗಾಳೀಲಿ ಕೂದಲು ಹಾರಾಡ್ತಿದ್ದಿದ್ದು ಫೋಟೋನೇ ಕ್ಯಾಪ್ಚರ್ ಆಗಿದೆ. ಆ್ಯಂಡ್ ಪ್ಲೇಸ್ ಮಾತ್ರ ನನಗೆ ಸಖತ್ ಇಷ್ಟ ಆಯಿತು. ನನಗಿನ್ನೂ ಏನಂತ ಅನ್ನಿಸ್ತು ಅಂತಂದರೆ, ಒಳ್ಳೆ 3 ಗಂಟೆಗೆ ಎದ್ದು ಬರಬಾರ್ದಾಗಿತ್ತ ನಾವು, ಇನ್ನೂ ವ್ಯೂ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಅನ್ನಿಸ್ತು. ಆ್ಯಂಡ್ ಅಲ್ಲಿ ನೀವು ಎಲ್ಲ ಕೆಲವರೆಲ್ಲ ಈ ಔಟ್ ಆಫ್ ಸ್ಟೇಟಿಂದ ಬಂದವರೆಲ್ಲ ಬೆಡ್ಶೀಟ್ ಹಾಕೊಂಡು ಕುತ್ಕೊಬಿಟ್ಟಿದ್ರು. ನಾನು ಅಂದ್ಕೊಂಡೆ ಇವ್ರು ಇಷ್ಟು ಚಳಿನೇ ತಡ್ಕೊಳಕ್ಕಾಗಲ್ವಾ ಅಂತ ಅಂದ್ಕೊಬಿಟ್ಟೆ ನಾನು ಒಂದ್ಸತಿ. ನೀವು ಬೆಟ್ಟ ಹತ್ಕೊಂಡು ಟಾಪಿಗೆ ಬಂದಮೇಲೆ ಚುರ್ಮುರಿ ಮತ್ತು ಮ್ಯಾಗಿ ಇರುತ್ತೆ. ಬಟ್ ನನಗೆ ವರ್ತ್ ಅಂತ ಅನಿಸ್ಲಿಲ್ಲ. ಏನಕ್ಕೆ ಅಂದರೆ ಅಲ್ಲಿ ಅಷ್ಟು ದುಡ್ಡು ಕೊಡ್ತೀವಿ, ಅಷ್ಟು ದುಡ್ಡು ಕೊಟ್ಟರು ಅವ್ರು ಕ್ಲೀನಾಗಿ ಮಾಡಿಕೊಡಲ್ಲ. ಟೇಸ್ಟು ಅಷ್ಟೇ ಚೆನ್ನಾಗಿರಲಿಲ್ಲ. ನನಗದೊಂದು ಬೇಜಾರಾಯಿತು. ಎಷ್ಟಾದರೂ ದುಡ್ಡು ಕೊಡೋಣ, ಬಟ್ ಟೇಸ್ಟ್ ವೈಸ್ ಚೆನ್ನಾಗಿಲ್ಲ ಅಂತಂದರೆ ಎಷ್ಟೇ ದುಡ್ಡು ಕೊಟ್ಟರು ಅದು ವೇಸ್ಟ್ ಅಂತಲೇ ಅನಿಸುತ್ತೆ. ಕ್ಯಾರಿ ಮಾಡೋದಾದರೆ ಲೈಟ್ ವೈಟ್ ಸ್ನ್ಯಾಕ್ಸ್ನ ನೀವು ಕ್ಯಾರಿ ಮಾಡಿ ಅಂತ ನಾನು ಹೇಳ್ತೀನಿ. ಇಲ್ಲಿ 12 ಜ್ಯೋತಿರ್ಲಿಂಗಗಳು ಯಾವ್ಯಾವ ರೀತಿ ಇದೆಯೋ ಅದೇ ಥರ ಇಲ್ಲಿ 12 ಜ್ಯೋತಿರ್ಲಿಂಗಗಳನ್ನ ಇಟ್ಟಿದ್ದಾರೆ. ಆ್ಯಂಡ್ ಎಲ್ಲೆಲ್ಲಿದೆ ಅನ್ನೋದನ್ನು ಕೂಡ ಬರ್ತಿದ್ದಾರೆ. ಇಲ್ಲಿ ತ್ರಯಂಬಕೇಶ್ವರ ಅನ್ನೋದು ಒಂದು ಜ್ಯೋತಿರ್ಲಿಂಗ ಅಲ್ವಾ, ಅದರಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಅನ್ನೋದು 3 ದಿಕ್ಕಲ್ಲೂ ನೀವು 3 ಬೆರಳುಗಳನ್ನ ಇಟ್ಟು ನಿಮ್ಮ ಮನಸ್ಸಲ್ಲಿ ಏನಾದರೂ ಕೇಳ್ಕೊಂಡ್ರೆ ಅದು ಆಗುತ್ತೆ ಅನ್ನೋ ಪದ್ಧತಿ ಇಲ್ಲಿದೆಯಂತೆ. ಹೇಗಿದೆ ಎಕ್ಸ್ಪೀರಿಯನ್ಸ್ ಸಂಧ್ಯಾ? ಬೆಳಿಗ್ಗೆ ಚೆನ್ನಾಗಿರ್ಲಿಲ್ಲ, ಇವಾಗ ಚೆನ್ನಾಗಿದೆ. ಇವಾಗ ಇಳಿದು ಹೋಗ್ತಿದ್ದೀವಲ್ಲ ಅಂತ ಚೆನ್ನಾಗಿದೆ ಇವಳಿಗೆ ಅಲ್ವಾ? ಫೇಸ್ ಆಫ್ ಕೋರ್ಸ್ ಬ್ರೋ. ಡಾಕ್ಟರ್ ಬ್ರೋನಾ ನೀವು?
ಅವರಷ್ಟು ಬರೋಕ್ಕಾಗಲ್ಲ ಬಿಡ್ರಿ. ಅವ್ರನ್ನ ಯಾರು ರೀಚ್ ಮಾಡೋಕ್ಕಾಗಲ್ಲ ಬಿಡ್ರಿ. ಆದರೆ ಇವಾಗ ಅವ್ರ ವೀಡಿಯೋಸ್ ಎಲ್ಲ ಕಮ್ಮಿ ಮಾಡ್ಬಿಟ್ಟಿದ್ದಾರೆ. ಹೌದು, ಬರ್ತಾನೆ ಅಲ್ಲಲ್ಲ. ಅಮ್ಮ ಇವಾಗ ಇಳಿಬೇಕಂದ್ರೆ ಕೊಡು, ನನ್ನ ಕೈ ಕೊಡು, ಕೈ ಕೊಡೆ, ಕೈ ಕೊಡೆ. ನಂಬಿ ಕೈ ಕೊಟ್ಟಿದ್ದೀನಿ. ನಾವು ಯಾವತ್ತೂ ಕೈ ಅಯ್ಯೋ ಆ ಥರ ಜಾರ ಪ್ಲೇಸಲ್ಲಿ ಬರಬಾರ್ದು. ಕಲ್ಲು ಇರುತ್ತಲ್ಲ ಅಲ್ಲಿ ಬರಬೇಕು. ಓಕೆ ಮ್ಯಾಮ್, ನೆಕ್ಸ್ಟ್ ಟೈಮಿಂದ ಹಂಗೆ ಬರ್ತೀವಿ. ನೆಕ್ಸ್ಟ್ ಟೈಮ್ ನಾನೇ ಬರಲ್ಲ. ಹೋಗಿ ಇದೇ ಫಸ್ಟ್ ಆ್ಯಂಡ್ ಲಾಸ್ಟಾ? ದಿಸ್ ಇಸ್ ಫಸ್ಟ್ ಆ್ಯಂಡ್ ಲಾಸ್ಟ್. ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಮತ್ತೆ ಕರೆದ್ರೆ ಬರ್ತೀನಿ. ಆದರೆ ಅವಾಗೆಲ್ಲ ಮರ್ತೋಗ್ಬಿಟ್ಟಿರ್ಬೇಕು ಈ ನೋವೆಲ್ಲ. ಹಂಗಿಲ್ಲ, ಅಲ್ಲೇ ಕುತ್ಕೊಂಡಿರ್ತೀನಿ. ನಾವು ಬರ್ತಾ ಒಳ್ಕಲ್ ತೀರ್ಥಕ್ಕೂ ಹೋಗಿದ್ವಿ. ನಮಗೆ ನೀರು ಸಿಗಲಿಲ್ಲ. ಸುಮ್ಮನೆ ಹೇಳ್ತಾರೆ ಅಷ್ಟೇ. ಯಾರ ಕೈ ಉದ್ದ ಇರುತ್ತೆ ಅವ್ರಿಗೆ ನೀರು ಸಿಗುತ್ತೆ, ಯಾರ ಕೈ ಶಾರ್ಟ್ ಇರುತ್ತೆ ಅವ್ರಿಗೆ ನೀರು ಸಿಗಲ್ಲ ಅಷ್ಟೇ. ಅದರಲ್ಲಿ ಇನ್ನೇನೂ ಇಲ್ಲ. ಫೈನಲಿ ದರ್ಶನ ಮುಗೀತು. ಕಿಶು, ನಿಕ್ಕಿ, ವಿನಿ ಅವರೆಲ್ಲ ಮುಂಚೆನೇ ಹಿಡ್ಕೊಂಡು ಹೋಗ್ಬಿಟ್ಟವ್ರು. ನಾವು ಮೇಲ್ಗಡೆ ಹೋಗಿ ಪ್ರತಿಯೊಂದು ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊ ಬಂದ್ವಿ. ಆಮೇಲೆ ಒಳಕಲ್ ತೀರ್ಥದಲ್ಲಿ ತೀರ್ಥ ಸಿಗಲಿಲ್ಲ. ಏನಕ್ಕೆ ಅಂತಂದರೆ ಮಾಡಿದ್ರು, ಅದಕ್ಕೆ 20 ರೂಪಾಯಿ ಸಿಕ್ತು. ಇಲ್ಲ, ಕೈ ಉದ್ದ ಇರೋರಿಗೆ ಸಿಗುತ್ತೆ, ಕೈ ತುಂಡ ಇರೋರಿಗೆ ಸಿಗಲ್ಲ. ಗಂಡಸ್ರಿಗೆ ಸಿಗುತ್ತೆ, ಹೆಂಗಸ್ರಿಗೆ ಸಿಗೋದಿಲ್ಲ. ನಾವು ಬೆಳಗ್ಗೆ ಬಂದಿದ್ದು ಎಷ್ಟು ಗಂಟೆಗೆ ಅಂತಂದರೆ 5 ಗಂಟೆಗೆ. 5 ಗಂಟೆಗೆ. ಇವಾಗ ದರ್ಶನ ಮುಗಿಸಿದ್ದು ಒಂದು 9 ಗಂಟೆ. ನನ್ನ ತಂಗಿಗೆ ಹೆಲ್ಪಿಂಗ್ ನೇಚರ್ ಅನ್ನೋದು ತುಂಬ ಇದೆ. ಆ್ಯಂಡ್ ಈ ಥರ ಏನಾದರೂ ಪಾಪ ಯಾರಾದರೂ ಭಿಕ್ಷೆ ಏನಾದರೂ ಬೇಡ್ತಾಯಿದ್ರೆ, ಇಲ್ಲ ಯಾರನ್ನಾದ್ರೂ ಕೇಳ್ತಾಯಿದ್ರೆ ಅವರೇನು ಕೇಳೋದೇ ಬೇಡ, ಇವಳೇ ಅವ್ರನ್ನ ಅರ್ಥ ಮಾಡಿಕೊಂಡು ತೊಗೊಂಡೋಗಿ ಕೊಟ್ಬಿಡ್ತಾಳೆ. ಅದಕ್ಕೆ ನಾನು ರೇಗಿಸ್ತಾ ಇದ್ದೆ, ಮುಂದೆ ಇನ್ನೊಬ್ರು ಅಜ್ಜಿ ಇದ್ದಾರೆ ಅವ್ರಿಗೂ ಕೊಡು ಅಂತ ಅಂದ್ಬಿಟ್ಟು. ಆ್ಯಂಡ್ ಇಲ್ಲಿ ಅರಕೆ ಬಸವಣ್ಣ ಅಂತ ಇದೆ. ಇದು ನಾವು ಹೋಗ್ಬೇಕಾದ್ರೆ ಕಾಣಿಸ್ಲಿಲ್ಲ, ಬರಬೇಕಾದ್ರೆ ನಮಗೆ ಕಾಣಿಸ್ತು. ಬಟ್ ಚೆನ್ನಾಗಿತ್ತು. ಆ್ಯಕ್ಚುಲಿ ದೇವಸ್ಥಾನ ಒಳಗೆ ಶೂ ಹಾಕಿ ಬರಬಾರ್ದು. ವಿ ಡೋಂಟ್ ಹ್ಯಾವ್ ಎನಿ ರಿಸ್ಟ್ರಿಕ್ಷನ್ಸ್, ಆಪ್ಷನ್ಸ್ ಇಲ್ಲ. ಶೂ ಹಾಕಿ ಬಂದಿದ್ದೀವಿ. ಬೆಳಗ್ಗೆ ಈ ದೇವಸ್ಥಾನ ಓಪನ್ ಆಗಿರಲಿಲ್ಲ, ಇವಾಗ ಈ ದೇವಸ್ಥಾನ ಓಪನ್ ಆಗಿದೆ. ಜಾತ್ರೆ ಅಲ್ವೇ ದೇವಸ್ಥಾನ? ಜಾತ್ರೆ ಇಲ್ಲೆಲ್ಲಿ ಬರುತ್ತೆ? ಸಿಗುತ್ತಾ? ದೂರ ಇದೆ ಅಲ್ವಾ? ಕೆಳಗಡೆ ಆಳ ಇರುತ್ತಾನೆ. ಹಾಂ, ಇರುತ್ತೆ. ಬೇಡ ಹಂಗಂದ್ರೆ ಬಿಡಪ್ಪ. ನಮ್ಮ ನಿಕ್ಕಿ ಪಾಪ ಅಲ್ಲಿವರೆಗೂ ಹೋಗಿದ್ದಾನೆ ಹುಡ್ಕಕ್ಕೆ. ಅಲ್ಲಿ ಏನು ಮಾಡ್ತಾನೋ ಗೊತ್ತಿಲ್ಲ, ಕಿತ್ಕೊ ಬರ್ತಾನೋ. ಕಮಲದ ಹೂವು ಇಲ್ಲಿದ್ದಾವೆ, ಅವನು ಎಲ್ಲಿದ್ದಾನೆ? ಏನೋ ಸಾಹಸ ಮಾಡ್ತಾನೆ. ಓಹೋ, ನಾವು ಹೋಗೋ ದಾರಿಯಲ್ಲಿ ಇದು ವಾಟರ್ ಲಿಲಿ ಅಂದರೆ ಕಮಲದ ಹೂವನ್ನ ನಾವು ನೋಡಿದ್ವಿ. ಅವಾಗ ನಾನು ಹೇಳ್ದೆ ನಿಕ್ಕಿ ಕಿತ್ಕೊಡು ಅಂತ ಅಂದ್ಬಿಟ್ಟು ನನ್ನ ತಮ್ಮಂಗೆ ಹೇಳಿದೆ. ಅವನ ಪಾಪ ಏನೋ ಕಷ್ಟಪಟ್ಟು ನನಗೆ 3 ಹೂವನ್ನ ಕಿತ್ಕೊಬಂದು ಕೊಟ್ಟ. ನನಗಂತೂ ಸಕ್ಕತ್ತಂದರೆ ಸಖತ್ ಖುಷಿ ಆಯಿತು. ನಾನು ಯಾವತ್ತೂ ಕಮಲದ ಹೂವನ್ನ ದೂರದಿಂದ ನೋಡ್ತಿದ್ವಿ ಅಷ್ಟೇ, ಬಟ್ ಕೈಯಲ್ಲಿ ಯಾವತ್ತೂ ಹಿಡ್ಕೊಂಡಿರಲಿಲ್ಲ. ಅದು ನನಗೆ ಸಖತ್ ಖುಷಿ ಆಯಿತು. ನಮ್ಮ ನಿಕ್ಕಿ ಅವರು ಈ ಕೆರೆಯಲ್ಲಿ ಲೋಟಸ್ ಕಿತ್ಕೊಬರಕ್ಕೆ ಹೋಗ್ತವ್ರೆ. ಕಮಲ ಏನೋ ಕಿತ್ತ ಅಂತ ಅನಿಸುತ್ತೆ, ಅದು ಕಿತ್ತಿದ ಸೂಚನೆಗಳು ಬರ್ತಾ ಇದೆ. ಬಗ್ಗಿ ಏನೋ ಮಾಡ್ತಾ ಇದ್ದೇನೆ, ಕೀಳ್ತಾ ಇದ್ದೇನೆ ಅನಿಸ್ತಾ ಇದೆ ನನಗೇನೋ. ಹಾಂ ನೋಡ್ರಿ, ಕಮಲದ ಹೂ ಬಂತು, ಫ್ರೆಶ್. ಎಷ್ಟು 3 ಸಿಕ್ತಾ? 3 ಐತೆ, ಇನ್ನೊಂದು ಈಗ ಮೊಗ್ಗು. ಅದಕ್ಕೆ ಶೋ ಗಲಿದೈತೆ, ನಡಿ ಸೇವಾ. ಥ್ಯಾಂಕ್ಸ್ ನಿಕ್ಕಿ. ಹಿಂದಕ್ಕೆ ಬನ್ನಿ, ಅಲ್ಲಿ ಗಾಡಿಗಳು ಎಲ್ಲಿ ಇಟ್ಕೊಂಡಿದ್ದೀವಾಗಿದೆ ನೀವಾ ನಿಕ್ಕಿ? ಥ್ಯಾಂಕ್ಸ್. ಇದರಲ್ಲಿ ಟ್ರಿಪ್ ಎಲ್ಲ ಮುಗಿಸ್ಕೊಂಡ್ಬಂದು ಎಲ್ಲರೂ ಕಾಲನ್ನ ಉಸ್ಕೊಂಡು ಬಂದಿದ್ದೀವಿ. ಗಾಯತ್ರಿ, ಸಂಧ್ಯಾ ಅವರು ಚೆನ್ನಾಗಿ ಮೂತಿ ಇಕ್ಕೊಂಡಿದ್ದಾರೆ. ನಾನು ಇವಾಗ ಅಮ್ಮು ಹಾಕೋಬೇಕು. ಟ್ರಿಪ್ಪು ಚೆನ್ನಾಗಿತ್ತು. ಬಟ್ ಏನಂತಂದರೆ ನಾವು 5 ಗಂಟೆಗೆ ಹೋದರೆ ಸನ್ರೈಸ್ ನೋಡ್ಬೋದು ಅಂತ ಅಂದ್ಕೊಂಡ್ವಿ. ಹಂಗಂತ 5:45ಗೆ ರೀಚ್ ಆದ್ವಿ. 5:45ಗೆ ರೀಚ್ ಆದ್ರೂ ಸನ್ರೈಸ್ ನೋಡೋಕ್ಕಾಗಿಲ್ಲ. ನಮಗಿಂತ ಮುಂಚೆ ಅಂದರೆ ನಾವೇನು ಹತ್ತುತ್ತಾ ಇರಬೇಕಾದ್ರೇ ಇಳಿತಾ ಇದ್ರು ಜನ. ಒಂದು ಸ್ವಲ್ಪ ಜನ ಅಂದರೆ ಸ್ವಲ್ಪ ಜಾಗಿಂಗ್ ಹೋಗ್ತಾರಲ್ಲ ಅವರು. ಮೇ ಬಿ ಹೋಗ್ಬೇಕು ಅಂತಂದರೆ ಒಂದು 4 o'clock ಹೋದರೆ ಅಲ್ಲಿ ಬಿಡಲ್ಲ ಅಂತ ಅಂತಾರೆ. ಎಂಟ್ರೆನ್ಸಲ್ಲಿ ಬಿಡ್ತಾರೆ, ಅದೇನು ತೊಂದರೆ ಏನಿಲ್ಲ. ಮತ್ತು ಹೋಗ್ದಂಗೆ ಮತ್ತು ಅವ್ರು ಹೆಂಗೆ ಅಷ್ಟು ದೂರದಿಂದ ಇಳಿತಾಯಿದ್ರು, ಎಷ್ಟು ಡಿಫ್ರೆನ್ಸ್ ಇತ್ತು ಗೊತ್ತು. ಆಲ್ಮೋಸ್ಟ್ 1 hour ಡಿಫ್ರೆನ್ಸ್, 1-2 hours ಡಿಫ್ರೆನ್ಸ್ ಇತ್ತು ಅಲ್ವಾ ಗಾಯ? ಅವ್ರು ಇಳಿಯುವಾಗ 2 hours, ಅವರು ನಮ್ಗೆ ಸಿಕ್ಕಿದಾಗ ಅವ್ರು ಸಿಕ್ಕಾದ್ಮೇಲೆ ನಾವು 2 hours ಬೆಟ್ಟ ಹತ್ತಿದ್ದು. ಅಷ್ಟು ಡಿಫ್ರೆನ್ಸ್ ಇತ್ತು. ಬಟ್ ಅವರೆಲ್ಲ ಜಾಗರ್ಸು, ಅಂದರೆ ಅವರೆಲ್ಲ ಬೇಗ ಇಳಿತಾರೆ, ಬೇಗ ಹತ್ತುತ್ತಾರೆ ಆ ಥರ. ಬಟ್ ನಮಗೆ ನಾವು ನಮ್ಮ ಬಾಡಿಗೆ ಯಾವ ಥರ ಸ್ಟ್ರೆಂತ್ ಇದೆಯೋ ಆ ಸ್ಟ್ರೆಂತ್ ವೈಸ್ ನಾವು ಇಳಿದಿದ್ದು ಹತ್ತಿದ್ದು. ಬಟ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಬಂದಿದ್ದ ತಕ್ಷಣ ಎಲ್ಲರೂ ಏನು ಮಾಡಿದ್ವಿ ಅಂತಂದರೆ, ನಿಜ ಬೆಳಗ್ಗೆ ನಾವು ಟಿಫನ್ ಮಾಡಿದ್ದು ಅಲ್ಲಿ ಒಂದು 5:45ಗೆ, 5:45-6 ಗಂಟೆಗೆ ಟಿಫನ್ ಮಾಡಿದ್ವಿ. ಆದರೆ ಅದೇ ಲಾಸ್ಟು ಅಲ್ಲಿ ಸ್ನ್ಯಾಕ್ಸ್ ಅಂತೆ ಅದಂತೆ ಇದಂತೆ ಜ್ಯೂಸೆಲ್ಲ ಕುಡ್ಕೊಂಡು
ಅದರಲ್ಲೇ ಹೊಟ್ಟೆ ತುಂಬಿಸ್ಕೊಂಡಿದ್ದೀವಿ. ಬಂದಿದ ತಕ್ಷಣ ಎಲ್ಲರೂ ಎಲ್ಲರೂ ಮಲ್ಕೊಂಡಿದ್ವಿ. ಎದ್ದಿರೋದು ಸಾಯಂಕಾಲ 6 ಗಂಟೆಗೆ. ಇವಾಗ ನಾನು ಅದಕ್ಕೆ ವೀಡಿಯೋ ಮಾಡ್ತಾಯಿದ್ದೀನಿ. ಬರುವಾಗ ವೀಡಿಯೋ ನಿಜವಾಗ್ಲೂ ಮಾಡೋಕ್ಕಾಗಿಲ್ಲ, ಯಾಕಂದರೆ ಅಷ್ಟು ಸ್ಟ್ರೆಂತು ಇರಲಿಲ್ಲ. ಆ್ಯಂಡ್ ನಾವು ನಿಮಗೆ ಇದು ಇವತ್ತಿನ ವ್ಲಾಗ್ ಆಗಿತ್ತು. ನಾವು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ಐ ಥಿಂಕ್ ನೆಕ್ಸ್ಟ್ ವ್ಲಾಗ್ ಸ್ವಲ್ಪ ಸ್ಪೆಷಲ್ಲಾಗಿರುತ್ತೆ ಅಂತ ನನಗೇನೋ ಅನಿಸ್ತಾ ಇದೆ. ಆ ಸ್ಪೆಷಲ್ ವ್ಲಾಗ್ ನೀವೇ ಏನಂತ ನೋಡಿ ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋವರೆಗೂ ಅಲ್ಲಿವರೆಗೂ ಬಾಯ್.